ಬರ ಪರಿಹಾರ ಮತ್ತು ಬೆಳೆ ವಿಮೆಗೆ ಒತ್ತಾಯಿಸಿ ಚಳ್ಳಕೆರೆ ನಗರದ ನೆಹರು ಸರ್ಕಲ್ ಬಳಿ ಅಖಂಡ ಕರ್ನಾಟಕ ರೈತ ಸಂಘದ ಪದಾಧಿಕಾರಿಗಳು ಮಾನವ ಸರಪಳಿ ನಿರ್ಮಿಸಿ ಸೋಮವಾರ 12 ಗಂಟೆಗೆ ಪ್ರತಿಭಟನೆ ನಡೆಸಿದ್ದಾರೆ. ಇನ್ನು ಬರ ಪರಿಹಾರವನ್ನು ಎಲ್ಲ ರೈತರ ಖಾತೆಗೆ ಜಮಾ ಮಾಡಬೇಕು. ಬೆಳೆ ಸಮೀಕ್ಷೆಯ ತಪ್ಪು ವರದಿಯಿಂದ ಅನ್ಯಾಯಕ್ಕೆ ಒಳಗಾಗಿರುವ ಬೆಳೆ ವಿಮೆಯಿಂದ ವಂಚಿತರಾಗಿರುವ ರೈತರಿಗೆ ಬೆಳೆ ವಿಮೆ ನೀಡಬೇಕು. ಸಿದ್ದೇಶ್ವರದುರ್ಗ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಸೇರಿದ ಎಲ್ಲ ಹಳ್ಳಿಗಳ ರೈತರಿಗೆ ಬೆಳೆ ಸಮೀಕ್ಷೆ ಅವೈಜ್ಞಾನಿಕ ಕಾರಣದಿಂದಾಗಿ ಎಕರೆಗೆ 2100 ನೀಡಿದ್ದು ಪುನಃ ಪರಿಶೀಲಿಸಿ ನ್ಯಾಯ ಒದಗಿಸಿಕೊಡಬೇಕು ಎಂದು ಅಖಂಡ ಕರ್ನಾಟಕ ರೈತ ಸಂಘದ ತಾಲೂಕು ಅಧ್ಯಕ್ಷರಾದಂಥ ಚಿಕ್ಕಣ್ಣ ಅವರು ಪ್ರತಿಭಟನೆಯಲ್ಲಿ ಒತ್ತಾಯ ಮಾಡಿದರು. ಬಗರ್ ಹುಕುಂ ಯೋಜನೆಯಲ್ಲಿ ಅಕ್ರಮ ಸಕ್ರಮದಲ್ಲಿ ಉಳುಮೆ ಮಾಡುವ ಎಲ್ಲ ರೈತರಿಗೆ ಸಾಗುವಳಿ ಪತ್ರ ನೀಡಬೇಕು. ಈ ಹಿಂದೆ ಅಕ್ರಮ ಸಕ್ರಮದಡಿಯಲ್ಲಿ ಸಾಗುವಳಿ ಪತ್ರ ಪಡೆದ ಸಕ್ರಮಗೊಂಡಿರುವ ಎಲ್ಲ ರೈತರಿಗೆ ಜಮೀನು ದುರಸ್ತಿ ಮಾಡಿ ಹದ್ದುಬಸ್ತ್ ಮಾಡಬೇಕು. ಈ ಹಿಂದೆ ವಿದ್ಯುತ್ ಸರಬರಾಜಿಗೆ 25,000 ರು ಹಣ ನೀಡಿ ಟಿಸಿ ಇತರೆ ಸಲಕರಣೆ ನೀಡಿ ವಿದ್ಯುತ್ ನೀಡುತ್ತಿದ್ದರು. ಅದನ್ನೇ ಮುಂದುವರಿಸಬೇಕು ಎಂದು ಇದೇ ಸಂದರ್ಭದಲ್ಲಿ ಅಖಂಡ ಕರ್ನಾಟಕ ರೈತ ಸಂಘದ ತಾಲೂಕು ಅಧ್ಯಕ್ಷ ಚಿಕ್ಕಣ್ಣ ಅವರು ಒತ್ತಾಯ ಕೂಡ ಮಾಡಿದರು. ಕೇಂದ್ರ ಸರ್ಕಾರ ನೀಡುವ PM ಕಿಸಾನ್ ಯೋಜನೆಯನ್ನು ಕುಟುಂಬದಲ್ಲಿ ಪಡಿತರ ಚೀಟಿಗೆ ಒಬ್ಬರಂತೆ PM ಕಿಸಾನ್ ನೀಡಬೇಕೆಂದು ಸರ್ವೆ ಕಾರ್ಯ ನಡೆಯುತ್ತಿದೆ. ಇದನ್ನು ರದ್ದು ಮಾಡಿ ಎಲ್ಲ ಸಾಗುವಳಿದಾರರಿಗೆ ಯಥಾಸ್ಥಿತಿ ಮಂಜೂರು ಮಾಡಬೇಕು ಎಂದು ಆಗ್ರಹ ಮಾಡಿದರು. ಇನ್ನು ಈ ಸಂದರ್ಭದಲ್ಲಿ ಅಖಂಡ ಕರ್ನಾಟಕ ರೈತ ಸಂಘದ ಪ್ರತಿಭಟನಾ ರ್ಯಾಲಿಯು ಚಳ್ಳಕೆರೆ ಪಾವಗಡ ರಸ್ತೆಯಿಂದ ನೀಲಕಂಠೇಶ್ವರ ದೇವಸ್ಥಾನದಿಂದ ನೆಹರು ವೃತ್ತದ ಮೂಲಕ ತಾಲೂಕು ಕಚೇರಿವರೆಗೆ ನಡೆಯಿತು. ಈ ಸಂದರ್ಭದಲ್ಲಿ ಅಖಂಡ ಕರ್ನಾಟಕ ರೈತ ಸಂಘದ ಪದಾಧಿಕಾರಿಗಳು ಇದ್ದರು.